ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಂದಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನ ತುಂಬಾನೇ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಚಂದನ ಮತ್ತೆ ಹರಿ ಮದುವೆ ಆಗಿದ್ದಾರೆ ಅಂತ ಹೇಳಿ ಇಡೀ ಮನೆಯವರೆಲ್ಲರೂ ಅನ್ಕೊಂಡಿದ್ದಾರೆ. ಆದ್ರೆ ಅವರಿಬ್ರು ಮದುವೆ ಆಗಿಲ್ಲ ಅನ್ನೋ ಸತ್ಯ ಗೊತ್ತಿರೋದು ಮುತ್ತಣ್ಣಂಗೆ ಮಾತ್ರನ. ಇದರ ನಡುವೆ ಇಲ್ಲಿ ಹರಿ ಮತ್ತೆ ಚಂದನ ಇಬ್ರು ಕೂಡ ಡಿವೋರ್ಸ್ ತಗೊಳ್ಳೋಕೆ ಮುಂದಾಗಿದ್ದಾರೆ. ಅದಕ್ಕೆ ಕಾರಣ ಚಂದನ ತನ್ನ ಅತ್ತಿಗೆ ಹತ್ರ ತಮ್ಮದು ಫೇಕ್ ಮ್ಯಾರೇಜ್ ಅಂತ ಹೇಳಿದಾಗ ಡಿವೋರ್ಸ್ ಕೊಟ್ಬಿಡು ಅಂತ ಹೇಳ್ತಾರೆ. ಆ ಒಂದು ಸಜೆಷನ್ ಮೇರೆಗೆ ಚಂದನ ಹರಿಗೆ ಡಿವೋರ್ಸ್ ಕೊಡೋಕೆ ಮುಂದಾಗಿರ್ತಾರೆ. ಅವರು ಯಾವ ಲಾಯರ್ ಹತ್ರ ಹೋಗಿದ್ರು ಅದೇ ಲಾಯರ್ ಇಲ್ಲಿ ಕಂಟಿಗೆ ಯಾವಾಗಲೂ ಕೂಡ ಅವರ ಬೈಕನ್ನು ಇವ್ರ ಹತ್ರನೇ ರೆಡಿ ಮಾಡಿಸ್ಕೊಳ್ಳೋಕೆ ಬರ್ತಾರೆ. ಹಾಗಾಗಿ ಈ ಬಾರಿ ಕೂಡ ಬಂದಾಗ ಏನಿದು ನಿಮ್ಮ ಅಣ್ಣ ಈಗ ತಾನೇ ಮದುವೆ ಆದ, ಆಲ್ರೆಡಿ ಡಿವೋರ್ಸ್ಗೆ ಅಂತ ಅಣ್ಣ ಅದಕ್ಕೆ ಬಂದಿದ್ದಾರಲ್ಲೋ ಅಂತ ಹೇಳಿದಾಗ ವಿಶ್ವ ತಗೊಂಡು ಕಂಟಿ ಮನೆಗೆ ಬಂದು ಹರಿ ಕುತ್ತಿಗೆ ಪಟ್ಟಿ ಹಿಡಿದು ಹೊಡೆದು ಬಡ್ದು ಮಾಡಿ ಗಲಾಟೆ ಮಾಡೋಕೆ ಮುಂದಾಗ್ತಾರೆ. ಆಗ ಎಲ್ಲರೂ ಕೂಡ ಬಿಡಿಸೋ ಪ್ರಯತ್ನಕ್ಕೆ ಮುಂದಾಗ್ತಾರೆ. ಈ ಕಡೆ ಚಂದನ ಡಿವೋರ್ಸ್ ಕೊಡೋಕೆ ಹೋಗಿರೋದು ಹರಿ ಅಲ್ಲ, ನಾನೇ ಕೊಡೋಕೆ ನಿರ್ಧಾರ ಮಾಡಿದ್ದು ಅಂತ ಚಂದನ ಹೇಳ್ತಾರೆ. ಈ ಮಾತನ್ನ ಕೇಳಿ ಎಲ್ರಿಗೂ ಕೂಡ ಶಾಕ್ ಆಗತ್ತೆ. ತದನಂತರ ಇಲ್ಲಿ ಮುತ್ತಣ್ಣ ಅವರಿಬ್ರದ್ದು ಕೂಡ ತಪ್ಪಿಲ್ಲ. ನಿಜಕ್ಕೂ ಹೇಳಬೇಕು ಅಂದ್ರೆ ಅವರಿಬ್ರು ಮದುವೆನೇ ಆಗಿಲ್ಲ, ಅದು ಒಂದು ಫೇಕ್ ಮ್ಯಾರೇಜ್, ಒಂದು ಸುಳ್ಳಿನ ಮದುವೆ ಅಂತ ಹೇಳ್ತಾರೆ. ಆ ಮಾತನ್ನ ಕೇಳಿಸ್ಕೊಂಡಂತಹ ಅಪ್ಪ, ಕಂಟಿ, ಮಯೂರ ಎಲ್ಲರೂ ಕೂಡ ಶಾಕ್ ಆಗ್ತಿದ್ದಾರೆ. ಇಷ್ಟು ದಿನ ವಿಷಯ ಗೊತ್ತಿದ್ದದ್ದು ಮುತ್ತಣ್ಣಂಗೆ ಮಾತ್ರನ, ಆದ್ರೆ ಇವತ್ತು ಇಡೀ ಮನೆಯವ್ರಿಗೆ ವಿಷಯ ಗೊತ್ತಾಗಿದೆ. ಎದೆ ಇಟ್ಕೊಂಡು ಬಿಟ್ಟಿದ್ದಾರೆ ಇಲ್ಲಿ ತಂದೆ ಕೂಡ. ತದನಂತರ ಇಲ್ಲಿ ಕಂಟಿ ಕುಸ್ತು ಹೋಗಿ ಕಣ್ಣೀರು ಹಾಕ್ತಾ ಇದ್ರೆ ಈ ಕಡೆ ಚಂದನ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಂತ ಹೇಳಿ ಕೈ ಮುಗಿದು ಎಲ್ಲರೆಲ್ಲ ಕೂಡ ಕ್ಷಮೆಯನ್ನ ಕೇಳ್ತಿದ್ದಾಳೆ. ಆದ್ರೆ ನಿಜಕ್ಕೂ ಕೂಡ ಇಲ್ಲಿ ಚಂದನ ವಿಷಯ ಎಲ್ರಿಗೂ ಗೊತ್ತಾಯ್ತು. ಹಾಗಾದ್ರೆ ಹರಿಚಂದನ ಮದುವೆ ಆಗಿಲ್ಲ ಅನ್ನೋ ವಿಷಯ ರಿವೀಲ್ ಆದ ಮೇಲೆ ಏನಾಗಬಹುದು? ನಿಜವಾಗ್ಲೂ ಕೂಡ ಚಂದನ ಹರಿಯನ್ನ ಇಷ್ಟಪಟ್ಟು ಮದುವೆ ಆಗ್ತಾಳ, ಆ ಮನೆಯ ನಿಜಕ್ಕೂ ಬೆಳಕು ಒಂದು ಗೃಹಿಣಿ ಆಗ್ತಾಳ, ಏನಾಗತ್ತೆ ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.